ಭಾಳ ಚೆನ್ನಾಗಿತ್ತು. ಬಲರಾಮನ ದಿನಗಳು ನನಗೆ ಆ ದಿನಗಳು ನೋಡಿದಾಗ ಒಂದು ನಾಸ್ಟಾಲ್ಜಿಯಾ ಏನು ಬೆಂಗಳೂರು ಬಗ್ಗೆ ಹುಟ್ಟಿತ್ತು ಅದು ಈ ಫಿಲ್ಮ್ ನೋಡಿದಾಗ ಕೂಡ ಅನ್ನಿಸ್ತು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಚೈತನ್ಯ ಅವರ ಒನ್ ಆಫ್ ದ ಫೈನೆಸ್ಟ್ ವರ್ಕ್ಸ್ ಇದು. ಹಾಗೆ ಎಂಟೈರ್ ಸ್ಟಾರ್ ಕಾಸ್ಟು, ಟೈಗರ್ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಎಲ್ಲ ತಾರಾಂಗಣದಲ್ಲಿ ಯಾರ್ಯಾರು ಮಾಡ್ಯಾರೋ ಪ್ರತಿಯೊಬ್ಬರು ಕೂಡ ಭಾಳ ಚೆನ್ನಾಗಿ ಒಂದು ಅವರ ಪಾತ್ರನ ಅಭಿನಯಿಸಿದ್ದಾರೆ. ಎಷ್ಟು ಟ್ಯಾಲೆಂಟ್ ನಾವು ಒಂದೇ ಸಿನಿಮಾದಲ್ಲಿ ನೋಡುವಂಥ ಒಂದು ಅವಕಾಶ ನಮಗೆಲ್ಲ ಸಿಕ್ತು ಇವತ್ತು. ಆ್ಯಂಡ್ ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ನಮಗೆ ಕೊಟ್ಟಿದ್ದಾರೆ ಚೈತನ್ಯ ಅವರು. ಕ್ಯಾಮ್ರಾ ವರ್ಕ್ ಸೂಪರ್ ಆಗಿದೆ, ಎಡಿಟಿಂಗ್ ಸೂಪರ್ ಆಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಅದಕ್ಕಿಂತ ಚೆನ್ನಾಗಿದೆ. ಸೊ ಐ ಥಿಂಕ್ ಅದಕ್ಕಿಂತ ಒಂದು ಸೂಪರ್ ಆಗಿದೆ. ವಂಡರ್ಫುಲ್ ಫಿಲ್ಮ್. ಭಾಳ ಖುಷಿ ಆಯಿತು ಬಂದು ನೋಡಿದ್ದಕ್ಕೆ. ಆ್ಯಂಡ್ ಐ ಥಿಂಕ್ ಚೈತನ್ಯ ಆ್ಯಂಡ್ ಇಡೀ ಟೀಮ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೈಗರ್ ಅವ್ರಿಗೆ ಕೂಡ ಕಂಗ್ರ್ಯಾಚುಲೇಷನ್ಸ್. ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಹೋಪ್ ಇದು ಸುಮಾರು ದಿನಗಳು, ಸುಮಾರು ವಾರಗಳು, ತಿಂಗಳುಗಳು ಓಡಲಿ ಆ್ಯಂಡ್ ಒಳ್ಳೇದಾಗಲಿ ಅಷ್ಟೇ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು. ಬಲರಾಮನ ದಿನಗಳು ಚೈತನ್ಯ ನಿರ್ದೇಶನ ಮಾಡಿರೋಂಥ ಒಂದು ಅದ್ಭುತವಾದ ಮತ್ತೊಂದು ಅಂಡರ್ವರ್ಲ್ಡ್ ಸಿನಿಮಾ. ಕ್ಲಾಸಿಕ್ ಅನಿಸುತ್ತೆ, ಬಟ್ ಅಗೇನ್ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಅನಿಸುತ್ತೆ. ಚೈತನ್ಯ ಒಂದು 30 ವರ್ಷದ ಪರಿಚಯ ಇನ್ನೂ ಚೇಂಜೇ ಆಗಿಲ್ಲ, ಅಂದರೆ ಏನೇ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತಾನೆ ಅಂತ. ಸೊ ನಾವು ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೆ, ಅದನ್ನು ಭಿನ್ನವಾಗಿ ಕತೆ ಕಟ್ಕೊಡೋ ಮೂಲಕ ಸಿನಿಮಾ ಗೆದ್ದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಫೋಟೋಗ್ರಫಿ ತುಂಬ ಚೆನ್ನಾಗಿದೆ, ಆ್ಯಂಡ್ ಅಫ್ಕೋರ್ಸ್ ಡೈರೆಕ್ಷನ್ ಬಗ್ಗೆ ಏನು ಮಾತು ಹೇಳೋಂಗಿಲ್ಲ, ಎಲ್ಲವೂ ಅಚ್ಚುಕಟ್ಟಾಗಿದೆ. ದಯವಿಟ್ಟು ನೋಡಿಲ್ದಿರೋರು ಬಂದು ಸಿನಿಮಾ ನೋಡಿ. 80-90ರ ದಶಕದ ಬೆಂಗಳೂರು ನಿಮಗೆ ದರ್ಶನ ಆಗುತ್ತೆ, ಅವತ್ತಿನ ಜನಜೀವನ ನಿಮಗೆ ದರ್ಶನ ಆಗುತ್ತೆ, ರೌಡಿಸಮ್ ಇರ್ಬೋದು, ಎಲ್ಲವೂ. ಸೊ ಎಲ್ಲವೂ ಚೆನ್ನಾಗಿದೆ. ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ, ಚೈತನ್ಯಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಲರಾಮನ ದಿನಗಳು ಮೊದಲನೇದಾಗಿ ಇವತ್ತು ಸಿನಿಮಾ ಕಂಟೆಂಟ್ ಅಂತ ಏನು ಹೇಳ್ತೀವಿ, ಐ ಥಿಂಕ್ ಈ ಸಿನಿಮಾನಲ್ಲಿ ಒಂದು ಅದ್ಭುತವಾದ ಕಂಟೆಂಟ್ ಇದೆ. ಕಂಟೆಂಟ್ ಚೆನ್ನಾಗಿದ್ರೆ ಜನ ಬಂದು ನೋಡ್ತಾರೆ ಅನ್ನೋದಕ್ಕೆ ಐ ಥಿಂಕ್ ದಿಸ್ ಒನ್ ಫ್ಯಾಂಟಾಸ್ಟಿಕ್ ಎಕ್ಸಾಂಪಲ್. ದಯವಿಟ್ಟು ಯಾರು ಸಿನಿಮಾ ನೋಡಿಲ್ಲ, ಸಿನಿಮಾನ ಬಂದು ನೋಡಿ. ಆ್ಯಂಡ್ ಚೈತನ್ಯ ಸರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಒಂದು ಅದ್ಭುತವಾದ ಮೇಕಿಂಗು, ಒಂದು ಕ್ಲಾಸಿಕ್ ಅಂಡರ್ವರ್ಲ್ಡ್ ಸ್ಟೋರಿ ಅಂತಲೇ ಹೇಳ್ಬೋದು. ಇಲ್ಲೋ ಒಂದು ಕಡೆ ಒಂದು ಸೆಂಟಿಮೆಂಟ್, ಒಂದು ಸಿನಿಮಾಗೆ ಒಂದು ಸೆಂಟಿಮೆಂಟ್ ಎಷ್ಟು ಮುಖ್ಯ ಅಂದರೆ, ಒಂದು ಕ್ಲೈಮ್ಯಾಕ್ಸಲ್ಲಿ ಸೆಕೆಂಡ್ ಹಾಫಲ್ಲಿ ಜನ ಥಿಯೇಟ್ರಿಂದ ಎದ್ದೋದಾಗ ಆ ಟೈಮಲ್ಲಿ ಒಂದು ತುಂಬ ಒಂದು ರಾ ಸೆಂಟಿಮೆಂಟ್ ಅಂತ ಒಂದಿದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರೂ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಆ್ಯಂಡ್ ನನ್ನ ಆತ್ಮೀಯ ಗೆಳೆಯರಾದ ಬ್ರದರ್ ವಿನೋದ್ ಪ್ರಭಾಕರ್ ಅವರ ಒಂದು ಪರ್ಫಾರ್ಮೆನ್ಸು ಐ ಥಿಂಕ್ ಪ್ರತಿಯೊಂದು ಸಿನಿಮಾನಲ್ಲೂ ಮಾದೇವ ಆದಮೇಲೆ ಮತ್ತೆ ಈ ಸಿನಿಮಾ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ಗೆ ಒಂದು ಒತ್ತು ಕೊಟ್ಟು ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಆಲ್ ದಿ ಆರ್ಟಿಸ್ಟ್ ಪ್ರತಿಯೊಬ್ಬರನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ನು ಅಷ್ಟು ಚೆನ್ನಾಗಿ ಬಂದಿದೆ. ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ, ಯಾಕಂದರೆ ಒಂದು ಕೊಡ್ತಾ ಇದೆ ಸಿನಿಮಾ ಜನ ಬರ್ತಿಲ್ಲ ಅಂತ. ಬಟ್ ಈ ಥರ ಕಂಟೆಂಟು ಬಂದಾಗ ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಇದಕ್ಕಿಂತ ಮುಂಚೆ ಆ ದಿನಗಳು ಬಂದಿತ್ತು ನಮ್ಮ ಚೈತನ್ಯ ಸರ್ದೆ. ಅದರಲ್ಲೂ ವರ್ಕ್ ಮಾಡಿದ್ದೆ ನಾನು ಎಡಿಟ್ರಾಗಿ. ಇನ್ಫ್ಯಾಕ್ಟ್ ಆ ಸಿನಿಮಾದಲ್ಲಿ ಬಲರಾಮನ ಪಾತ್ರವನ್ನು ಮಾಡಿದೆ, ಒಂದು ಚಿಕ್ಕ ಒಂದು ಕ್ಯಾರೆಕ್ಟರ್ ಥರ ಬಂದಿತ್ತು. ಬಟ್ ಈ ಸಿನಿಮಾದಲ್ಲಿ ಬಲರಾಮನ ದಿನಗಳಲ್ಲಿ ಬಲರಾಮದು ಲೈಫ್ ಜರ್ನಿ ಬಂದಿದೆ. ಅದ್ಭುತವಾದ ಚಿತ್ರ. ಆಮೇಲೆ ಪಾತ್ರವರ್ಗಗಳಂತೂ ಸೂಪರಾಗಿ ಮಾಡಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ಸು. ಆಮೇಲೆ ಆರ್ಟಿಸ್ಟ್ ಹಿಂಡೆ ಇದೆ ಅಂತ ಹೇಳ್ಬೋದು. ವಿನೋದ್ ಅವರಂತೂ ಅವರಲ್ಲೂ ಒಂದು ಈ ರೀತಿ ಒಂದು ವಿಭಿನ್ನವಾದ ಒಂದು ಆರ್ಟಿಸ್ಟ್ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಲಿ, ಆಮೇಲೆ ಟೆಕ್ನಿಷಿಯನ್ಸು ಅಷ್ಟೇ, ಕ್ಯಾಮ್ರಾಮೆನ್ಸರು, ಮ್ಯೂಸಿಕ್ ಆಗಲಿ ಎಲ್ಲ ಅದ್ಭುತ. ಕನ್ನಡ ಜನತೆ ಈ ರೀತಿ ಸಿನಿಮಾ, ಈ ರೀತಿ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ ಬಲರಾಮಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಬಹಳ ಅದ್ಭುತವಾದ ಸಿನಿಮಾ. ನಮ್ಮನ್ನು 80ರ ದಶಕಕ್ಕೆ ಕರ್ಕೊಂಡೋಗುತ್ತೆ. 2.5 ಗಂಟೆ ನಾವೆಲ್ಲಿದ್ದೀವಿ ಅನ್ನೋದೇ ನಮಗೆ ಮರೆಸ್ಬಿಡುತ್ತೆ. ರೌಡಿಸಮ್ನಲ್ಲೂ ಒಂದು ಪ್ರಾಮಾಣಿಕತೆ ಇಟ್ಕೊಂಡಿದ್ದಂಥ ಒಬ್ಬ ಅಂಡರ್ವರ್ಲ್ಡ್ ಡಾನ್ ಕತೆ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ನಾನು ಸ್ಕೂಲು ಕಾಲೇಜಿನಲ್ಲಿ ಇರಬೇಕಾದ್ರೆ ಇವ್ರ ಕಥೆನ ಕೇಳಿದ್ದೆ. ಸೊ ಇದು ಕಣ್ಣಾರೆ ನೋಡಿದೆ. ಅದ್ಭುತವಾಗಿ ಬಂದಿದೆ ಸಿನಿಮಾ. ಒಳ್ಳೆ ಕಲ್ಟ್ ಕ್ಲಾಸಿಕ್ ಸಿನಿಮಾ ಇದು. ಸೊ ಯಾರ್ಯಾರಿಗೆ ಈ ಮಾಸ್ ಸಿನಿಮಾ ಇಷ್ಟ ಆಗುತ್ತೆ, ಈ ಸಿನಿಮಾನ ಮಿಸ್ನೇ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಬಂದು ಬಲರಾಮನ ದಿನಗಳನ್ನ ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ವೈಲೆನ್ಸ್ ಸಿನಿಮಾನು ಡೀಸೆಂಟಾಗಿ ಮಾಡೋದು ಹೆಂಗೆ ಅಂತ ಚೈತನ್ಯ ಅವರು ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ.
ಅವ್ರು ಹಾಕಿರೋ ಅದ್ಭುತವಾದ ಸೆಟ್ಗಳು, ಈ 80s ಬ್ಯಾಕ್ಡ್ರಾಪು, 85 ಬ್ಯಾಕ್ಡ್ರಾಪ್, ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿಕೊಂಡು BL ವೇಣು ಅವ್ರ ಕೆಲಸ ಎಸ್ಪೆಷಲಿ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ರೆಕಾರ್ಡಿಂಗ್ ಚೆನ್ನಾಗಿದೆ. ವಿನೋದ್ ಪ್ರಭಾಕರ್ದು ಅಭಿನಯ ಚೆನ್ನಾಗಿದೆ. ಚೈತನ್ಯಗೆ ಆಲ್ ದ ವೆರಿ ಬೆಸ್ಟ್. ಈ ಥರ ಸಿನಿಮಾನ ದಯವಿಟ್ಟು ಗೆಲ್ಲಿಸಿ. ನಮ್ಮ ಕನ್ನಡ ಜನತೆ ತುಂಬ ಶ್ರಮ ವಹಿಸಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ದಯವಿಟ್ಟು ಬಂದು ಎಲ್ಲರೂ ನೋಡಿ. ಥ್ಯಾಂಕ್ ಯು. ಬಲರಾಮನ ದಿನಗಳು ಇಡೀ ತಂಡದವರಿಗೆ, ನಿರ್ದೇಶಕರಾಗಿರಲಿ, ನಿರ್ಮಾಪಕರಾಗಿರಲಿ, ಪ್ರತಿಯೊಬ್ಬ ಆ್ಯಕ್ಟರ್ ನಿಜವಾಗ್ಲೂ ಅದ್ಭುತವಾಗಿತ್ತು. ಸಿನಿಮಾಟೋಗ್ರಫಿ, ನಿರ್ದೇಶನ, ಆ್ಯಕ್ಟಿಂಗ್, ಆಮೇಲೆ ನಿಜವಾಗ್ಲೂ 2.5 hours ಹೇಗೆ ಕಳೀತೋ ನನಗೆ ಗೊತ್ತಾಗ್ತಿಲ್ಲ. ಆ ದಿನಗಳು ಒಂಥರ ಫೀಲ್ ಬಂತು. ಆಮೇಲೆ 30 ವರ್ಷ ಹಿಂದೆ ಹೇಗಿತ್ತು ಆ ಒಂದು ನಿಜವಾದ ಒಂದು ಕತೆ, ಒಂದು ನಿಜವಾಗ್ಲೂ ಬಹಳ ಅದ್ಭುತವಾಗಿ ನಮ್ಮ ಕನ್ನಡ ಚಲನಚಿತ್ರ. ನಾನು ಪ್ರತಿಯೊಬ್ಬರಿಗೂ ಅಷ್ಟೇ, ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಬೇಕು. ಪ್ರತಿಯೊಬ್ಬರು ಅಷ್ಟೇ, ಆದಷ್ಟು ಬೇಗ ನೀವು ಪ್ರತಿಯೊಬ್ಬರು ಹೋಗಿ ಈ ಪಿಕ್ಚರ್ನ ನೋಡಬೇಕು. ಎಲ್ರಿಗೂ ದಯವಿಟ್ಟು ಹೇಳಿ, ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆಗಳು. ಒಳ್ಳೆಯದಾಗಲಿ. ಚೈತನ್ಯಂಗೆ ಮೊದಲದಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆ ದಿನಗಳು ಆದಮೇಲೆ ಬಂದಂಥ ಬಲರಾಮನ ದಿನಗಳು ಪೂರ್ತಿ ಕಥೆ, ಡೈರೆಕ್ಷನು ಪ್ರತಿಯೊಂದೂ ಚೈತನ್ಯನೇ ಮಾಡಿರೋದು. ಈಸ್ ಅನ್ ಅಮೇಝಿಂಗ್ ಆರ್ಟಿಸ್ಟ್. ಭಾಳ ಒಳ್ಳೆಯ ಕೆಲಸಗಳನ್ನು, ಚೈತನ್ಯನ ಉಳಿದ ಕೆಲಸಗಳನ್ನು ನಾನು ನೋಡಿದ್ದೀನಿ. ಮುಖ್ಯವಾಗಿ ನಮಗೆ ಚರಿತ್ರೆ ಗೊತ್ತಿರುತ್ತೆ, ಆದರೆ ಚರಿತ್ರೆಯಿಂದ ಆಚೆಗಿಟ್ಟಿರೋವಂಥ ಎಷ್ಟೋ ವಿಷಯಗಳು ನಮಗೆ ಗೊತ್ತಿರಲ್ಲ. ಈ ಬಲರಾಮನ ದಿನಗಳು ಅಂಥ ಒಂದು ಝಲಕನ್ನು ನಮ್ಮ ಮುಂದೆ ಬೆಂಗಳೂರಿನ ಬಗ್ಗೆ ತಂದಿಡ್ತಾ ಇದೆ. ಟೆಕ್ನಿಕಲಿ ಎಕ್ಸ್ಟ್ರೀಮ್ಲಿ ಗುಡ್ ಫಿಲ್ಮ್. ಯಾರೂ ಮಿಸ್ ಮಾಡ್ಕೋಬೇಡಿ, ನೋಡಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎಲ್ಲರೂ. ಇಟ್ಸ್ ಒನ್ ಬ್ಯೂಟಿಫುಲ್ ಥಿಂಗ್. ಇಲ್ಲಿ ಎಲ್ಲೂ ಈಗ ಪ್ರಚಾರ ಆಗ್ತಿರೋ ಥರ ಹೇಟ್ರೆಡ್ ಇಲ್ಲ. ಹಿಸ್ಟ್ರಿಯಲ್ಲಿ ಏನಾಯಿತು ಅನ್ನೋದಿದೆ. ಆ್ಯಂಡ್ ವೈಲೆನ್ಸ್ ಇಸ್ ನಾಟ್ ದ ವೈಲೆನ್ಸ್ ದಟ್ ವಿಲ್ ಹಾರ್ಮ್. ಪ್ಲೀಸ್ ವಾಚ್ ಇಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಬಲರಾಮನ ದಿನಗಳು ನೋಡ್ಕೊಂಬಂದ್ವಿ. ನಿಜವಾಗ್ಲೂ ಅಂದರೆ ನಾವು ಹುಟ್ಟೋಕ್ಕಿಂತ ಮುಂಚೆ ಇದೆಲ್ಲ ಆಗಿರೋದು. ನಂಗೆ ನಿಜವಾಗ್ಲೂ ಇದೆಲ್ಲ ಗೊತ್ತಿರಲಿಲ್ಲ. ಸಿನಿಮಾ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಈ ಥರ ಎಲ್ಲ ಆಗಿದೆ ಅಂತ. ಎಷ್ಟು ಹಾನೆಸ್ಟಿ ಅಂದರೆ, ಒಬ್ಬ ರೌಡಿ ಬಲರಾಮ ಅನ್ನೋರು ಇನ್ನಸೆಂಟಿಂದ ರೌಡಿ ಆಗಿದ್ದು ಹೇಗೆ, ಮತ್ತು ಅವರು ರೌಡಿಯಾಗಿದ್ದಾಗ್ಲೂ ಹೇಗೆ ಅವರು ಇನ್ನಸೆನ್ಸ್ ಆಗಿರ್ಬೋದು, ಹಾನೆಸ್ಟಿ ಎಲ್ಲ ಒಳ್ಳೇದು ಮಾಡ್ತಿದ್ರು ಅನ್ನೋದನ್ನು ನಾವು ಇದರಲ್ಲಿ ಬಲರಾಮನ ದಿನಗಳಲ್ಲಿ ನೋಡಿದ್ವಿ. ಇಡೀ ಕಾಸ್ಟ್ ಆ್ಯಂಡ್ ಕ್ರೂಗೆ ಮೈ ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗೆ, ಇಟ್ಸ್ ಅ ವೆರಿ ನೀಟ್ ಸಿನಿಮಾ. ಮ್ಯೂಸಿಕ್ ಆಗಿರ್ಬೋದು, ಎಲ್ಲರ ಆ್ಯಕ್ಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ KM ಚೈತನ್ಯ ಸರ್ ಸಕ್ಕತ್ತಾಗೆ ನೀಟ್ಲಿ ಕ್ರಾಫ್ಟೆಡ್. ಸೊ ಮೈ ಬೆಸ್ಟ್ ವಿಶಸ್ ಆ್ಯಂಡ್ ಮೈ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಪಕ್ಕ ನಿಮಗೆ ಇಷ್ಟ ಆಗುತ್ತೆ. ಇಟ್ಸ್ ಅ ವೆರಿ ಕ್ಲಾಸಿಕ್. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಫಸ್ಟ್ ಆಫ್ ಆಲ್ ಐ ಥಿಂಕ್ ಅವರ ಅಚ್ಚುಕಟ್ಟಾಗಿ ಮಾಡಿರೋಂಥ ಒಂದು ಸಿನಿಮಾ. ಚೈತನ್ಯ ಸರ್ಗೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇಡೀ ಸಿನಿಮಾ ಇಮೋಷನ್ಸು ಇದೆ ಆ್ಯಂಡ್ ಹಲವಾರು ವೆರೈಟಿ ಇದೆ. ಆ್ಯಂಡ್ ಇದನ್ನು ಥಿಯೇಟ್ರಲ್ಲೇ ನೋಡೋದು ಒಂದು ಎಕ್ಸ್ಪೀರಿಯನ್ಸ್. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಅದರ ಅವಶ್ಯಕತೆ ನಮಗಿದೆ. ಆ್ಯಂಡ್ ಆಲ್ಸೋ ಮ್ಯೂಸಿಕ್ಕಿಗೆ ನಿಜವಾಗ್ಲೂ ಮ್ಯೂಸಿಕ್ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಪ್ರಿಯಾ ಮ್ಯಾಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಸ್ಟ್ ಮೆನ್ಷನ್ ವಿನೋದ್ ಸರ್ ಅವರ, ಐ ಥಿಂಕ್ ಅದೊಂದು ಒನ್ ಟೇಕಲ್ಲೇ ಒಂದು ಫೈಟಿಂಗ್ ಸೀನ್ ಇತ್ತು. ಸೊ ಇಟ್ ವಾಸ್ ರಿಯಲಿ ಕ್ಲಾಪ್ ವರ್ದಿ. ಕುಡೋಸ್. ಅವರ ಪರಿಶ್ರಮನೂ ಅದರಲ್ಲಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ಇಡೀ ಟೀಮಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಅದ್ಭುತವಾಗಿರುವಂಥ ಸಿನಿಮಾ. ಒಂದು ಬ್ಯಾಕ್ 80ಸ್ಗೆ ಹೋದಂಗೆ ಒಂದು ಫೀಲ್ ಆಯಿತು. ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಅಂತ ಅನ್ನಿಸ್ತು ನನಗೆ. ಇಂಡಸ್ಟ್ರೀಲಿ ಒಂದಷ್ಟು ಜನರ ಫೈಟ್ಸ್ ಇಷ್ಟ ಆಗುತ್ತೆ. ದರ್ಶನ್ ಸರ್ ಫೈಟ್ ಆಗಿರ್ಬೋದು,
ಒಂದಷ್ಟು ಜನ ದುನಿಯಾ ವಿಜಯ್ ಸರ್ ಫೈಟ್ ಆಗಿರ್ಬೋದು, ಅದ ನಂತರ ನನಗೆ ಇಷ್ಟ ಆಗುವಂಥ ಅದ್ಭುತವಾಗಿರುವಂಥ ಫೈಟ್ ಮಾಡುವಂಥ ಹೀರೋ ಅಂದರೆ ನನಗೆ ಇಷ್ಟ ಆಗೋದು ವಿನೋದ್ ಸರ್. ಸೊ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ, ಒಂದು ಸಟಲ್ ಪರ್ಫಾರ್ಮೆನ್ಸ್, ಒಂದು ಮೆಥಡ್ ಆ್ಯಕ್ಟಿಂಗ್ ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವ್ರು ಮಾಡಿರುವಂಥ ಪರ್ಫಾರ್ಮೆನ್ಸ್ನ ಥಿಯೇಟ್ರಿಗೆ ಬಂದು ನೋಡಬೇಕು. ಆ್ಯಂಡ್ ವಿನಯ್ ಈಸ್ ಎಕ್ಸೆಪ್ಷನಲ್. ಜೊತೆಯಲ್ಲಿ ನಾವು ಕಂಟೆಂಪ್ರರೀಸ್ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ವಿನಯ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ಅವರವರ ಪಾತ್ರಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಚೈತನ್ಯ ಸರ್ ಅಂತ ಮೇರು ಡೈರೆಕ್ಟರ್ ಬಂದು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಅಂತ ಕೇಳ್ಕೊಳ್ಳೋದು ನಮ್ಮ ಇಂಡಸ್ಟ್ರಿಗೆ ಶೋಭೆ ತರಲ್ಲ. ದಯವಿಟ್ಟು ನಾವೆಲ್ಲರೂ ನಮ್ಮ ಕರ್ತವ್ಯ ಆಗುತ್ತೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದನ್ನ. ಒಂದು ಒಳ್ಳೆ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಣ. ಬಲರಾಮನ ದಿನಗಳಿಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನನಗೆ ಭೂಗತ ಲೋಕ ಅಂತ ಬಂದಾಗ, ಒಂದು ಅಂಡರ್ ವರ್ಲ್ಡ್ ಪ್ರಪಂಚಕ್ಕೆ ಬಂದಾಗ ಐ ಥಿಂಕ್ ಹುಡುಗಿರಿಗೆ ಜಾಸ್ತಿ ಕನ್ವಿನ್ಸ್ ಆಗಲ್ಲ ಅಥವಾ ಹುಡುಗಿರಿಗೆ ಜಾಸ್ತಿ ಇಷ್ಟ ಆಗೋದಿಲ್ಲ. ಬಟ್ ಈ ಒಂದು ಸಿನಿಮಾ ನಿಜವಾಗ್ಲೂ ತುಂಬಾ ಕನೆಕ್ಟ್ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಇದು ಒಂಥರ ಅಂಡರ್ ವರ್ಲ್ಡ್ನ ಫ್ಯಾಂಟಸಿ ಬಿಲ್ಡಪ್ಪು ಆ ಥರ ತೋರಿಸಿಲ್ಲ. ಅದು ಹೇಗಿತ್ತು ರಸ್ಟಿಕ್ ಆಗಿ, ಆಗಿನ ಕಾಲದಲ್ಲಿ ಆಗಿನ ಬೆಂಗಳೂರು ಹೇಗಿತ್ತು, ಆಗಿನ ಸ್ಟೈಲಿಂಗ್ ಹೇಗಿತ್ತು, ಆಗಿನ ಹುಡುಗರು ಆ ಅಂಡರ್ ವರ್ಲ್ಡು ಹಾಗೆ ತೋರಿಸಿದ್ದಾರೆ. ತುಂಬ ರಸ್ಟಿಕ್ ಆಗಿತ್ತು. ಆ್ಯಂಡ್ ಲೈಕ್ ಶಿಶಿರ್ ಸೆಟ್, ಕಾಸ್ಟಿಂಗ್ ಅಮೇಝಿಂಗ್, ಕಾಸ್ಟಿಂಗ್, ಡಿರೆಕ್ಷನ್, ಕ್ಯಾಮ್ರಾ ಎಲ್ಲ ಸಖತ್ತಾಗಿತ್ತು. ಟೆಕ್ನಿಕಲಿ ತುಂಬ ಸೌಂಡ್ ಆಗಿರುವಂಥ ಸಿನಿಮಾ ಆ್ಯಂಡ್ ಎಲ್ರಿಗೂ ಒಂದು ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ವಿನೋದ್ ಸರ್ ನಿಜವಾಗ್ಲೂ ಅಮೇಝಿಂಗ್ ಆಗಿ ಮಾಡಿದ್ದಾರೆ, ತುಂಬಾ ಕನೆಕ್ಟ್ ಆಗ್ತಾರೆ. ಅವ್ರು ಎಲ್ಲೂ ಒಂದು ಡಾನ್ ಥರ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ಬಟ್ ಡಾನ್ ಆಗಿರ್ತಾರೆ. ಸೊ ದಟ್ ಈಸ್ ಹೌ ಸಟಿಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ವಿನಯ್, ಓ ಮೈ ಗಾಡ್, ಹಿ ಸ್ಟೀಲ್ಸ್ ದ ಶೋ. ನಿಜವಾಗ್ಲೂ ವಿನಯ್ ಅವರಂತೂ ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಕ್ಯಾರೆಕ್ಟರೈಸೇಷನ್ಸ್ ಎಲ್ಲ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿದೆ. ಬಟ್ ಎಸ್ಪೆಷಲಿ ವಿನಯ್ ವಿಲ್ ಸ್ಟ್ಯಾಂಡ್ ಔಟ್ ಅಂತಲೇ ಹೇಳ್ಬೋದು. ಅದ್ಭುತವಾದಂಥ ಒಂದು ಸಿನಿಮಾ, ಕನ್ನಡ ಸಿನಿಮಾವನ್ನು ನಾವು ಥಿಯೇಟ್ರಿಗೆ ಬಂದು ನೋಡೋಣ. ಎಲ್ಲರೂ ಬಂದು ಬಲರಾಮ ನೋಡಿ ಥಿಯೇಟ್ರಿಗೆ. ಥ್ಯಾಂಕ್ ಯು.